ಇನ್ನು ನಮ್ಮ ರಾಜ್ಯದ KSRTC ದೇಶದ ಅತ್ಯುತ್ತಮ ಗುಣಮಟ್ಟ ಇರುವಂತಹ ಹಾಗೂ ಶ್ರೀಮಂತ ಸಾರಿಗೆ ಸಂಸ್ಥೆ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಪಡೆದಿದೆ. ಆದರೆ ದೀಪದ ಬುಡದಲ್ಲಿ ಕತ್ತಲು ಅನ್ನೋ ಹಾಗೆ ಈ ಶ್ರೀಮಂತ ಸಾರಿಗೆ ಸಂಸ್ಥೆ ಬಸ್ಗಳು ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ. ಪ್ರಯಾಣಿಕರು ಬಸ್ ಹತ್ತೋದಕ್ಕೂ ಕೂಡ ಭಯ ಪಟ್ಕೋತಾ ಇದ್ದಾರೆ. ಸೊ ಅಂಥ ಸುಮಾರು ಡಕೋಟಾ ಬಸ್ಗಳು KSRTCನಲ್ಲಿದೆ. ಅವುಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ರಸ್ತೆಯಲ್ಲೇ ಕೆಟ್ಟು ನಿಲ್ತಿವೆ ಕೆಎಸ್ಆರ್ಟಿಸಿ ಬಸ್ಗಳು. ಬಸ್ ಚಲಿಸುತ್ತಿದ್ದಾಗಲೇ ಗೇರ್ ಲಾಕ್, ಡ್ರೈವರ್ ಶಾಕ್, ಗೇರ್ ಬೀಳದೆ ಪರದಾಟ, ಪ್ರಯಾಣಿಕರ ಗೋಳಾಟ. ಈ ದೃಶ್ಯ ನೋಡಿದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಯಾವ ಹೀನಾಯ ಸ್ಥಿತಿಗೆ ತಲುಪಿವೆ ಅನ್ನೋದು ಗೊತ್ತಾಗುತ್ತೆ. ಕೆಎಸ್ಆರ್ಟಿಸಿ ಎಂಬ ನಮ್ಮ ಹೆಮ್ಮೆಯ ಸಾರಿಗೆ ಸಂಸ್ಥೆ ಅದ್ಯಾವ ಅಧ್ವಾನ ಸ್ಥಿತಿಗೆ ತಲುಪಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ. ಬೆಂಗಳೂರಿನ ಕೆಂಗೇರಿ ರಸ್ತೆಯಲ್ಲಿ ಬಸ್ ಚಲಿಸುತ್ತಿದ್ದ ವೇಳೆ ಗೇರ್ ಲಾಕ್ ಆಗಿದೆ. ಆತಂಕದ ವಿಷಯ ಅಂದ್ರೆ ಬಸ್ನಲ್ಲಿ ಸುಮಾರು 20 ಪ್ರಯಾಣಿಕರಿದ್ರು. ಆದರೆ ಬಸ್ ಚಾಲಕ ಸಮಯ ಪ್ರಜ್ಞೆ ಮೆರೆದು ಬಸ್ ನಿಯಂತ್ರಣಕ್ಕೆ ತಂದು ರಸ್ತೆಯ ಬದಿಗೆ ನಿಲ್ಲಿಸಿದ್ರಿಂದ ಆಗಬಹುದಾದ ಬಹುದೊಡ್ಡ ಅನಾಹುತವು ತಪ್ಪಿದೆ. ಇನ್ನು ಘಟನೆಯಿಂದ ಶಾಕ್ ಆಗಿದ್ದ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಳ್ಳೆ ಮೆಕ್ಯಾನಿಕ್ಗಳಿಗೆ ಕಾಲ್ ಮಾಡಿ ಗಾಡಿ ರೆಡಿ ಮಾಡಿ ಬಿಡಬೇಕು. ಈಚೆ ನಮಗೆಲ್ಲ ಕಷ್ಟ ಅಲ್ವಾ, ನಾವು ಸಾವು ಹೋಗಬೇಕು. ಇವಾಗ ಏನು ಮಾಡೋದು ಹೇಳಿ? ಹೋಗೋ ಗಂಟ ಹೂತು ಹಾಕ್ಬಿಡ್ತಾರೆ. ಮಧ್ಯಾಹ್ನಲ್ಲಿ ನಿಲ್ಸಿದಾರೆ ಅಂದರೆ ಮೆಕ್ಯಾನಿಕ್ಗಳಿಗೆ ಕಾಲ್ ಮಾಡ್ಬೇಕ್ರಿ. ಒಳ್ಳೆ ಮೆಕ್ಯಾನಿಕಲ್ ಮನೇಲಿ ಕೆಲಸ ಇಲ್ದೇನು ಕುಂತಿದ್ದಾರೆ ಹುಡುಗರು. ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರು, ಕೆಲಸ ಇಲ್ಲ, 1.5 ವರ್ಷದಿಂದ ಮನೇಲಿ ಬಿದ್ದಿದ್ದಾನೆ. ಅವ್ರಿಗೆಲ್ಲ ಕಾಲ್ ಮಾಡಲ್ಲ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರಿಗೆ ಹೊರಟಿದ್ದ KA57F2479 ನೋಂದಣಿಯ ಬಸ್ ಗೇರ್ ಲಾಕ್ ಆಗಿತ್ತು. ಚಾಲಕ ಎಷ್ಟೇ ಪ್ರಯತ್ನಿಸ್ತಿದ್ರೂ ಸರಿಯಾಗ್ಲಿಲ್ಲ. ಅನಿವಾರ್ಯವಾಗಿ ಪ್ರಯಾಣಿಕರಿಗೆ ಪರ್ಯಾಯ ಬಸ್ ವ್ಯವಸ್ಥೆ ಮಾಡಲಾಯಿತು. KSRTC ಬಸ್ನ ಗೇರ್ ಲಾಕ್ ಆಗಿ ಇದೀಗ ಪ್ರಯಾಣಿಕರನ್ನ ಕಂಪ್ಲೀಟ್ ಆಗಿ ಕೆಳಗಿಳಿಸಿದ್ದಾರೆ. ಈಗ ಗೇರ್ನ ಆ ಭಾಗವನ್ನು ತೋರಿಸ್ತಾ ಹೋಗ್ತಾನೆ. ಈಗ ನೋಡಿ, ಡ್ರೈವರ್ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಗೇರ್ ಏನಿದೆಯಲ್ಲ ಅದು ಲಾಕ್ ಆಗಿದೆ, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಹೀಗಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನು ಕೆಳಗೆ ಇಳಿಸಿದ್ದಾರೆ. ಸೊ ಗೇರನ್ನು ಕಂಪ್ಲೀಟಾಗಿ ಹಾಕ್ತಿದ್ದಾರೆ. ಬಸ್ಸನ್ನು ಮೂವ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಂದರೆ ಗೇರ್ ಲಾಕ್ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರಿಗೆ ಬಸ್ ಹೋಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಕೆಂಗೇರಿಯ ಮುಖ್ಯ ರಸ್ತೆಯಲ್ಲೇ ಇದ್ದಕ್ಕಿದ್ದ ಹಾಗೆ ಈಗ ಬಸ್ ನಿಂತುಕೊಂಡಿದೆ. ಸೊ ಹೀಗಾಗಿ ಬಸ್ನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನು ಕೆಳಗೆ ಇಳಿಸಲಾಗಿದೆ. ಬೇರೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರು ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು. ಆದರೆ ಬಸ್ ಕೆಟ್ಟು ನಿಂತಹ ಪರಿಣಾಮವಾಗಿ ಕಂಪ್ಲೀಟಾಗಿ ನೋಡಿ ಮತ್ತೊಂದು ಬದಲಿ ಬಸ್ಸಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ತುರ್ತು ಸಮಯದಲ್ಲಿ ಹೋಗಬೇಕು ಅಂತ ಅಂದಾಗ ಸೊ ಹೋಗಲಿಕ್ಕೇ ಆಗೋದಿಲ್ಲ. ಸೊ ಅನಿವಾರ್ಯವಾಗಿ ಮತ್ತೊಂದು ಬಸ್ಸಿಗೆ ಹೋಗಲೇಬೇಕು. ಹಿಂದೆ ಅನಿವಾರ್ಯವಾಗಿ ಇದ್ದಂಥ ಬಸ್ಸುಗಳಲ್ಲಿ ಕೂಡ ಸೀಟ್ಗಳೆಲ್ಲವೂ ಕೂಡ ಫುಲ್ ಆಗಿರುತ್ತೆ. ಆದರೆ ಮತ್ತೆ ಸ್ಟ್ಯಾಂಡಿಂಗಲ್ಲೇ ಹೋಗಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ಗೇರ್ ಬಾಕ್ಸ್ನಿಂದ ಆಗುವಂಥ ಸಮಸ್ಯೆ ಕೇವಲ ಈ ಭಾಗದಲ್ಲಿ ಮಾತ್ರ ಆಗಿಲ್ಲ. ಸೊ ಬೇರೆ ಬೇರೆ ಸಾರಿಗೆ ಬಸ್ಸುಗಳಲ್ಲಿ ಕೂಡ ಇಂಥದ್ದೇ ಸಮಸ್ಯೆ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಇದೇ ಮಾದರಿಯ ಘಟನೆಯೊಂದು ನಡೆದಿದೆ. ಚಾಲಕ ನಿರ್ವಾಹಕರಿಬ್ಬರು ಬಸ್ನ ಗೇರ್ ಹಾಕಲು ಪ್ರಯತ್ನಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ದೇಶದ ನಂಬರ್ 1 ಸಾರಿಗೆ ಸಂಸ್ಥೆ ಈಗ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವ ಹಂತಕ್ಕೆ ತಲುಪಿದೆ. ಕೂಡಲೇ ನಿಗಮದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಅನಿವಾರ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.